ಮಾನವತಾವಾದಿ, ಸಂವಿಧಾನ ಶಿಲ್ಪಿ, ಶಿಕ್ಷಣ ಪ್ರೇಮಿ, ಭಾರತ ರತ್ನ ಭೀಮರಾವ್ ರಾಮ್ಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ಮಾಣ ದಿನವನ್ನ ವಿಜಯನಗರ ವಿಧಾನಸಭಾ ಕ್ಷೇತ್ರ ಮೈಸೂರು ರೋಡ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪಮಾಲೆಯನ್ನು ಅರ್ಪಿಸುವ ಮುಖಾಂತರವಾಗಿ ಅವರಿಗೆ ನಾವು ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಜೈ 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 ಭೀಮ್, ಜೈ 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 ಭೀಮ್. ಬಂಧುಗಳೇ, ಈ ದೇಶದ ಮೂಲ ನಿವಾಸಿ ದಲಿತ ಸಮುದಾಯದಲ್ಲಿ ಸುಮಾರು 2500 ವರ್ಷಗಳ ಕಾಲ ವಿದ್ಯೆಯ ವಂಚನೆ, ಆಸ್ತಿಯ ವಂಚನೆ, ಅಧಿಕಾರದ ವಂಚನೆಯಿಂದ, ಮೇಲು ಕೀಳು ಜಾತಿ ತಾರತಮ್ಯದಿಂದ ಗುಲಾಮಗಿರಿಗೆ ತಳ್ಳಲ್ಪಟ್ಟಂತ ಹಾಗೂ ಶೋಷಣೆಗೊಳಪಟ್ಟು ಸಂಪೂರ್ಣವಾಗಿ ವಂಚಿತವಾಗಿ ಅಜ್ಞಾನ ಅಂಧಕಾರದಲ್ಲಿ ಮಲಗಿದ್ದು ಸವರ್ಣೀಯರ ದಾಸ್ಯಕ್ಕೆ ಒಳಪಟ್ಟು ಪ್ರಾಣಿಗಳಿಗಿಂತಲೂ ಕೀಳಾಗಿ ಅಸಹಾಯಕರ ಬದುಕು ಸಾಗಿಸುತ್ತಿದ್ದಂತ ಸಂದರ್ಭದಲ್ಲಿ ಈ ದೇಶದ ಯಾವ ಅಗೋಚರ ಶಕ್ತಿಗಳು ಸಹ ಅಸ್ಪೃಶ್ಯರ ಕಡೆಗೆ ಬರಲಿಲ್ಲ, ಅಸ್ಪೃಶ್ಯರ ಕಡೆಗೆ ತಿರುಗಿಯೂ ಸಹ ನೋಡಲಿಲ್ಲ. ಹೀಗಿದ್ದಂತ ಸಂದರ್ಭದಲ್ಲಿ ಭಗವಾನ್ ಗೌತಮ ಬುದ್ಧ ಅವರು ಪ್ರಥಮ ಬಾರಿಗೆ ಪ್ರಪಂಚಕ್ಕೆ ಜ್ಞಾನದ ಬೆಳಕನ್ನು ಕೊಡ್ತಾರೆ. ಮೇಲು ಕೀಳು ಜಾತಿ ತಾರತಮ್ಯದ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. 19ನೇ ಶತಮಾನದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತೆ ಮಾತೆ ಸಾವಿತ್ರಿಬಾಯಿ ಫುಲೆ ಅವರು ಅಸ್ಪೃಶ್ಯರಿಗೆ ವಿದ್ಯೆಯನ್ನು ಕೊಡುವ ಮುಖಾಂತರವಾಗಿ ಹೋರಾಟವನ್ನು ಮಾಡ್ತಾರೆ. ಇವರೆಲ್ಲ ಮುಂದುವರೆದ ಹೋರಾಟವನ್ನ 1891 ಏಪ್ರಿಲ್ 14ರಂದು ಮಹಾರಾಷ್ಟ್ರದ ಮಣ್ಣಿನಲ್ಲಿ ಒಂದು ಜ್ಯೋತಿ ಉದಯಿಸಿತು. ಆ ಮಹಾನ್ ಜ್ಯೋತಿ ಭೀಮರಾವ್ ರಾಮ್ಜಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಂಧುಗಳೇ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯರ ವಿಮೋಚನೆ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಘೋಷಣೆ ಮಾಡಿ ಈ ದೇಶದ ಮೂಲ ನಿವಾಸಿ ದಲಿತ ಸಮುದಾಯಕ್ಕೆ 1949 ನವೆಂಬರ್ 26ರಂದು ಭಾರತ ಸಂವಿಧಾನವನ್ನು ಬರೀತಾರೆ. ಭಾರತ ಸಂವಿಧಾನವನ್ನ 2 ವರ್ಷ 11 ತಿಂಗಳು 18 ದಿನಗಳ ಕಾಲ, ದಿನದ 18 ಗಂಟೆಗಳ ಕಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಯನವನ್ನು ಮಾಡಿ ಈ ದೇಶದ ಮೂಲ ನಿವಾಸಿ ದಲಿತ ಸಮುದಾಯದ ಎಲ್ಲ ವರ್ಗದ ಬಡವರು, ನಿರ್ಗತಿಕರು, ಅಸಹಾಯಕರು, ಕೂಲಿ ಕಾರ್ಮಿಕರು ಹಾಗೂ ಎಲ್ಲ ವರ್ಗದ ಮಹಿಳೆಯರ ವಿಮೋಚನೆಯನ್ನು ಮಾಡಿ ಸಾವಿರಾರು ಶೋಷಿತ ಸಮುದಾಯಗಳಿಗೆ ಮಾನವ ಹಕ್ಕುಗಳನ್ನು ಕೊಟ್ಟಂತ ಮಹಾನ್ ಮಾನವತಾವಾದಿ, ಸಂವಿಧಾನ ಶಿಲ್ಪಿ, ಶಿಕ್ಷಣ ಪ್ರೇಮಿ, ಭಾರತ ರತ್ನ ಭೀಮರಾವ್ ರಾಮ್ಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು, ಅವರ ಆದರ್ಶಗಳು, ಅವರ ಹೋರಾಟಗಳು, ಅವರ ತ್ಯಾಗಗಳು, ಅವರ ಪ್ರತಿಜ್ಞೆಗಳಿಂದ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ. ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ಮಾಣವನ್ನ ದಲಿತ ಬಹುಜನ ಚಳವಳಿ ಹೋರಾಟಗಾರರು ಹಾಗೂ ದಲಿತ ಬಹುಜನ ಚಳವಳಿ ಮಹಿಳಾ ಹೋರಾಟಗಾರರು ಆದಂತ ಮಂಗಳಮ್ಮ ಅವರು ಮತ್ತೆ ಗೌರಮ್ಮ ಅವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಆದಂತ ರವಿಕುಮಾರ್ ಸರ್ ಇದ್ದಾರೆ, ನಮ್ಮ ಅಧ್ಯಕ್ಷರು ಆದಂತ ಬಸವರಾಜ್ ಸರ್ ಇದ್ದಾರೆ, ಅಶ್ವಥ್ ಸರ್ ಇದ್ದಾರೆ, ಅವರು ಮೂರ್ತಿ ಸರ್ ಇದ್ದಾರೆ, ಅಲೋಕೆ ಸರ್ ಇದ್ದಾರೆ, ಹಾಗೆ ಇನ್ನ ಹಲವಾರು ಹೋರಾಟಗಾರರು ಈ ಸಂದರ್ಭದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡಿದ್ದಾರೆ. ಮುಕುಂದ ಸರ್ ಅವರು ಸಹ ಬಂದಿದ್ದಾರೆ. ಹಾಗೆ ಪೊಲೀಸ್ ಇಲಾಖೆಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಹಾಗೆ ಇಲ್ಲಿ ಬಂದಂತ ಎಲ್ಲ ಹೋರಾಟಗಾರರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತೀವಿ. ಜೈ 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 ಭೀಮ್, ಜೈ 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 ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ಜಯವಾಗಲಿ. ನನ್ನ ಹೆಸರು ನಂಜಪ್ಪ ಅಂದ್ಬಿಟ್ಟು ದಲಿತ ಬಹುಜನ ಚಳವಳಿ ಬೆಂಗಳೂರು ನಗರ ಜಿಲ್ಲಾ ಪ್ರೆಸಿಡೆಂಟ್ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ಜಯವಾಗಲಿ. ಅಂಬೇಡ್ಕರ್ ಅವರ 69ನೇ ಪರಿನಿರ್ಮಾಣ ಹೋರಾಟಗಾರರು ಹಮ್ಮಿಕೊಂಡಿದ್ದೀವಿ. ಹಾಗೆ ಮಹಿಳಾ ಹೋರಾಟಗಾರರು ಸಹ ಭಾಗಿಯಾಗಿದ್ದಾರೆ. ಎಲ್ಲ ದಲಿತ ಪರ ಹೋರಾಟಗಾರರು ಸಹ ಭಾಗಿಯಾಗಿದ್ದಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಮಾಣ ದಿನ ಅವೆರಡು ಸೇರಿರೋದು ತುಂಬಾ ಸಂತೋಷ. ಹಾಗೆ ಪೊಲೀಸ್ ಇಲಾಖೆನೂ ಸಹ ಇಲ್ಲಿ ಬಂದಿದ್ದಾರೆ, ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆನ ಇಲ್ಲಿ ಇಟ್ಟಿದ್ದೀವಿ.
ಈ ಪ್ರತಿಮೆಗೆ ನಾವು ಅರ್ಜಿಗಳನ್ನು ಹಾಕಿದ್ದೀವಿ. ಅರ್ಜಿಗಳು ಹಾಕಿದ್ರು ಸಹ ಇಲ್ಲಿ BBMP ಆಗಿರಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಆಗಿದ್ದೀವಿ, ಯಾರು ನಮಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಇಡೀ ವಿಜಯನಗರ ಎಲ್ಲಾ ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿಮೆ ಇಕ್ಬೇಕಾದ್ರೆ ಇಲ್ಲಿ ತಾರತಮ್ಯ ನಡೀತು. ಹಾಗಾಗಿ ಇದನ್ನ ಎಲ್ಲರಿಗೂ ಅನುಕೂಲ ಆಗೋ ತರ ಬಾಬಾ ಸಾಹೇಬರು ಒಂದು ಜಾತಿಗೆ ಸೀಮಿತವಾಗಿಲ್ಲ, ಇಡೀ ಶೋಷಣೆ ಒಳಗಾದಂತಹ ದಲಿತ ಸಮುದಾಯದ ಎಲ್ಲ ವರ್ಗದ ಬಡವರಿಗೂ ಸಹ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಒಂದು ಟಾರ್ಚ್ ನ ಇಡಬೇಕು ಅಂತ ಹೇಳಿ ನಾವು ಇದು ಮಾಡಿದ್ವಿ, ಕಂಚಿನ ಪ್ರತಿಮೆನ ಇಡಬೇಕು ಅಂತ ಇದು ಮಾಡಿದ್ವಿ. ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಇದ್ರ ಬಗ್ಗೆ ಗಮನ ಹರಿಸಿ ಇದಕ್ಕೆ ನಾವು ಪರ್ಮಿಷನ್ ಕೊಡಬೇಕು ಅಂತ ಹೇಳಿ ಸರ್ಕಾರ ನಮಗೆ ಪರ್ಮಿಷನ್ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾ ಇದೀವಿ. ನನ್ನ ಹೆಸರು ನಂಜಪ್ಪ ಅಂದ್ಬಿಟ್ಟು ದಲಿತ ಬಹುಜನ ಚಳವಳಿ ಬೆಂಗಳೂರು ನಗರ ಜಿಲ್ಲಾ ಪ್ರೆಸಿಡೆಂಟ್ ಇದ್ದೀನಿ. ರವಿಕುಮಾರ್ ಸಾರ್ ಇದ್ದಾರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಹಿರಿಯ ಹೋರಾಟಗಾರರು ಬಸವರಾಜ್ ಇದ್ದಾರೆ, ಮಂಗಳೂರಮ್ಮ ಅವರು ಇದ್ದಾರೆ, ದಲಿತ ಬಹುಜನ ಚಳವಳಿ ಮಹಿಳಾ ಹೋರಾಟಗಾರರು, ಎಲ್ಲ ದಲಿತ ಪರ ಹೋರಾಟಗಾರರು ಇದ್ದಾರೆ. ಎಲ್ಲರಿಗೂ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಸಹ ಭೀಮ ವಂದನೆಗಳನ್ನ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಭೀಮ್. ಎಲ್ರಿಗೂ ಜೈ ಭೀಮ್. ನಾವು ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ 2 ವರ್ಷದ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನ ಇಡಬೇಕು ಅಂತ BBMPಗೆ ನಾವು ಮನವಿ ಕೊಟ್ಟಿದ್ದೀವಿ. BBMP ಅವರು ಸುಖ ಸುಮ್ಮನೆ ನಮಗೆ ಪ್ರತಿಮೆಗೆ ಅವಕಾಶ ಕೊಡದೆ ಏನೋ ಬೇರೆ ಬೇರೆ ಕಾರಣಗಳು ಹೇಳಿ ನಮಗೆ ಪ್ರತಿಮೆಗೆ ಅವಕಾಶ ಕೊಡದೆ ಸಂವಿಧಾನ ಅಡಿಯಲ್ಲಿ ಎಲ್ಲರೂ ಈಗ ಅವರು ಅಧಿಕಾರಿಗಳಾಗಿದ್ದಾರೆ. ಅಧಿಕಾರದಲ್ಲಿ ಇದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ಯಾರು ನಮ್ಮನ್ನ ಕೆಲಸ ಮಾಡಕ್ಕೆ ಇದಾಗ್ತಾ ಇಲ್ಲ. ದಯಮಾಡಿ ರಾಜ್ಯದ ಜನತೆಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಮೈಸೂರು ರಸ್ತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಇಡಬೇಕು ಅಂತ ನಾವು ಏನು ಸತತ ಪ್ರಯತ್ನ ಮಾಡ್ತಿದ್ವಿ. ಎಲ್ಲಾ ಸಂಘಟನೆಗಳ ಒಕ್ಕೂಟದಲ್ಲಿ ನಾವು ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಹೋರಾಟ ಸಮಿತಿ ಅಂತ ಹೆಸರಿಟ್ಕೊಂಡು ನಾವು ಎಲ್ಲಾ ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. BBMP ಅಧಿಕಾರಿಗಳಾಗ್ಲಿ ಯಾರನ್ನು ಇದಕ್ಕೆ ನಮ್ಗೆ ಅವಕಾಶ ಮಾಡದೆ ಬೇರೆ ಪ್ರತಿಮೆಗೆ ಅವಕಾಶ ಮಾಡ್ಕೊಡ್ತಾ ಇರೋ ಅಂತ ನಮ್ಗೆ ಸುಳಿವು ಬಂದಿದೆ. ನಾವು ಈ ಮೂಲಕ ಏನ್ ಹೇಳ್ತೀವಿ ಅಂದ್ರೆ, ಯಾವುದೇ ಕಾರಣಕ್ಕೂ ಸರಿ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಬಿಟ್ಟು ಬೇರೆ ಯಾವುದೇ ಪುತ್ಥಳಿಗೆ ನಾವು ಅವಕಾಶ ಕೊಡಲ್ಲ. ದೊಡ್ಡ ಎಷ್ಟೇ ಇದಾಗ್ಲಿ ನಾವು ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಈ ರಾಜ್ಯದ ಎಲ್ಲಾ ದಲಿತ ಸಂಘಟನೆಗಳು ಈ ಹೋರಾಟಕ್ಕೆ ಭಾಗಿಯಾಗಿ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಆಗ್ಲೇಬೇಕು ಅಂತ ನಮ್ಮ ಹೋರಾಟ. ಯಾವುದೇ ಕಾರಣಕ್ಕೂ ನಾವೆಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ. ಜೈ ಭೀಮ್.